ಕುಳಿತುಕೊಂಡಿದ್ದಾರೆ. ಸದನಕ್ಕೆ ಸಿದ್ದರಾಮಯ್ಯನವರ ಎಂಟ್ರಿ ಅನ್ನುವಂಥದ್ದಾಗಿದೆ. ಈ ಎಂಟ್ರಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಸಂತಸ ಅನ್ನುವಂಥದ್ದು ಮೂಡಿಸಿದೆ. ಯಾಕೆಂತಂದರೆ ಸಚಿವರ ಪ್ರಮಾಣ ವಚನಕ್ಕೂ ಕೂಡ ಸಿದ್ದರಾಮಯ್ಯ ಬರಲಿಲ್ಲ, ವೈಮನಸ್ಸಿದೆ ಅನ್ನುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಯಾಕೆಂತಂದರೆ ಇದೇ ಡಿ ಕೆ ಶಿವಕುಮಾರ್ ಅವರ 2.0 ಕ್ಯಾಬಿನೆಟ್ಟಿನ ನಿರ್ಮಾಣದ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರ ಪಟ್ಟಿಗೆ ಮನ್ನಣೆ ನೀಡಿಲ್ಲ ಅನ್ನುವಂತಹ ಕಾರಣದಿಂದ ಅಸಮಾಧಾನವನ್ನು ಇನ್ನೂ ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂತ. ಆ್ಯಂಡ್ ಈಗ ಸಿದ್ದರಾಮಯ್ಯನವರು ಸದನಕ್ಕೆ ಬಂದಿದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ವಿಲ್ ಚೆಕ್ ಇಟ್ ಔಟ್. ಬ್ರೇಕಿಂಗನ್ನು ನೋಡ್ಕೊಂಡು ಬರೋಣ. ಇತ್ತೀಚಿನ ದಶಕಗಳಲ್ಲಿ ಫ್ರಂಟ್ ಸೀಟಲ್ಲೇ ಸಿದ್ದರಾಮಯ್ಯ ಕುಳಿತುಕೊಳ್ತಾ ಇದ್ರು. ಇದೇ ಮೊದಲನೇ ಬಾರಿಗೆ ಹಿಂಬದಿ ಸಾಲನ್ನು ಸೇರಿದ್ದಾರೆ ಸಿದ್ದರಾಮಯ್ಯ. ಲಾಸ್ಟ್ ಬೆಂಚ್ಗೆ ಹೋಗಿದ್ದಾರೆ. ವಿಪಕ್ಷ ನಾಯಕರಾಗಿ, ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ, ಸಿಎಂ ಆಗಿ ಮೊದಲ ಸ್ಥಾನದಲ್ಲಿಯೇ ಯಾವಾಗಲೂ ವಿರಾಜಮಾನರಾಗ್ತಾ ಇದ್ದರು ಸಿದ್ದರಾಮಯ್ಯನವರು. ಹಾವ ಭಾವ ಬೇಸ್ ವಾಯ್ಸ್ನಿಂದಲೇ ಗಮನವನ್ನು ಸೆಳೀತಾ ಇದ್ದರು ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲಿ. ವಿಪಕ್ಷ ನಾಯಕನಾಗಿದ್ದಾಗ ಆಡಳಿತ ಪಕ್ಷಕ್ಕೆ ತಮ್ಮ ಮಾತಿನ ಮೂಲಕ ಬಿಸಿಯನ್ನು ಮುಟ್ಟಿಸ್ತಾ ಇದ್ದರು. ಸಿಎಂ ಆಗಿದ್ದಾಗ ವಿಪಕ್ಷಗಳ ಬಾಣಕ್ಕೆ ಪ್ರತ್ಯಸ್ತ್ರವನ್ನು ಹೂಡ್ತಾ ಇದ್ದರು ಸಿಎಂ ಸಿದ್ದರಾಮಯ್ಯ. ಬದಲಾದ ಕಾಲದಲ್ಲಿ ಬದಲಾಯಿತು ಸಿದ್ದರಾಮಯ್ಯನವರ ಸ್ಥಾನಮಾನ. ಮೊದಲ ಬಾರಿ ಯಾವುದೇ ಸ್ಥಾನವಿಲ್ಲದೆ, ವಿಶೇಷ ಸ್ಥಾನವಿಲ್ಲದೆ ಸಿದ್ದು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಕೊನೆಯ ಸ್ಥಾನದಲ್ಲಿ, ಕೊನೆಯ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಆಸೀನರಾಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ವಿಶೇಷ ಸ್ಥಾನಮಾನಗಳಿಲ್ಲದೆ ಕೇವಲ ಒಬ್ಬ ಶಾಸಕರಾಗಿ ಅಧಿವೇಶನಕ್ಕೆ ಬಂದು ಪ್ರಥಮ ಸಾಲಿನಲ್ಲಿ ಕುಳಿತುಕೊಳ್ಳದೆ ಹಿಂದಿನ ಸಾಲಿನಲ್ಲಿ ಕುಳಿತುಕೊಂಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್. ಇದು ಫಾರ್ ದ ಫಸ್ಟ್ ಟೈಮ್. ಹೆಂಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇವತ್ತಿನ ತನಕ ವಿಪಕ್ಷದ ಟೇಬಲಲ್ಲಿ ಕುಳಿತುಕೊಂಡಿಲ್ವೋ, ವಿಪಕ್ಷದ ಕಡೆ ತಲೆ ಹಾಕಿ ಕೂಡ ಮಲಗಿಲ್ವೋ, ಅಂದರೆ ಅಪೋಸಿಷನ್ ಪಾರ್ಟಿಯ ಸೀಟಿಂಗ್ಸ್ ಇರುತ್ತಲ್ಲ, ಅಲ್ಲಿ ಮೋದಿ ಯಾವತ್ತೂ ಕೂಡ ಹೋಗಿಲ್ಲ. ಯಾಕಂತಂದರೆ 15 ವರ್ಷ ಪ್ರಧಾನಮಂತ್ರಿ, 15 ವರ್ಷ ಮೂರು ಟರ್ಮ್, 14 ವರ್ಷ ಸಮಥಿಂಗ್ ಏನೋ ಮುಖ್ಯಮಂತ್ರಿ, ವಿರೋಧ ಪಕ್ಷದ ಹತ್ರ ತಲೆ ಹಾಕಿನೂ ಮಲಗಿಲ್ಲ ಮನುಷ್ಯ. ಹಾಗೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಬ್ಯಾಕ್ ಬೆಂಚಲ್ಲಿ ಕೂತದಂತಹ ವ್ಯಕ್ತಿಯಲ್ಲ, ಪೊಲಿಟಿಷಿಯನ್ ಅಲ್ಲ. ಈಗ ಫಸ್ಟ್ ಟೈಮ್ ಫ್ರಂಟ್ ಸೀಟಲ್ಲಿ ಕೂಡೋದು ಬಿಟ್ಟು ಕೊನೆಯ ಸೀಟಲ್ಲಿ ಕೂತಿದ್ದಾರೆ. ಆ್ಯಂಡ್ ಒನ್ ಮೋರ್ ಬ್ರೇಕಿಂಗ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಸಿದ್ದರಾಮಯ್ಯನವರ ವೈಮನಸ್ಸು ಏನಾದರೂ ಶಮನ ಆಗಿದೆನಾ? ಇನ್ನೂ ಶಮನಗೊಂಡಿಲ್ವಾ ಸಿದ್ದರಾಮಯ್ಯನವರ ಅಸಮಾಧಾನ? ಒಲ್ಲದ ಮನಸ್ಸಿನಿಂದಲೇ ಅಧಿವೇಶನಕ್ಕೆ ಏನಾದರೂ ಸಿದ್ದರಾಮಯ್ಯನವರು ಬಂದುಬಿಟ್ಟಿದ್ದಾರಾ? ಇದರೊಳಗೆ ಅಸಮಾಧಾನ ಇಟ್ಟುಕೊಂಡೇ ಬಂದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ. ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅಂತ ಪಕ್ಷವನ್ನು ತಲೆಯಲ್ಲಿಟ್ಟುಕೊಂಡು ಸಿದ್ದರಾಮಯ್ಯನವರು ಏನಾದರೂ ಸದನಕ್ಕೆ ಬಂದ ಬೇಡವೆಂದರವರಿಗೆ ಮಣೆ ಹಾಕಿದ ಮೇಲೂ ಕೂಡ ಸಿದ್ದರಾಮಯ್ಯನವರು ಸಿಟ್ಟನ್ನು ಕೈಬಿಟ್ಟು ಬಂದಿದ್ದಾರಾ? ಕೇಳಿದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಸಿದ್ದು ಮುನಿಸ್ಕೊಂಡಿದ್ರಾ? ಡಿ ಕೆ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರಗಳಿಗೆ ಸಿಡಿದ್ರ ಸಿದ್ದರಾಮಯ್ಯ? 2 ವಾರದಿಂದ ಮೌನವಾಗಿಯೇ ಉಳಿದುಕೊಂಡಿದ್ರು ಅಹಿಂದ ಲೀಡರ್. ಆ ಮಹಾತಂತ್ರ ಏನು ಆ ಮೌನಕ್ಕೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಡಿ ಕೆ ಸರ್ಕಾರವನ್ನು ಒಳಗೊಳಗೆ ಶಮನ ಮಾಡಬೇಕು, ಮುಗಿಸ್ಬೇಕು ಅನ್ನುವಂತಹ ವಿಚಾರಗಳೇನಾದರೂ ಕಂಡು ಬರ್ತಾ ಇದೆಯಾ ಗೊತ್ತಿಲ್ಲ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ, ಭಾರತೀಯ ಜನತಾ ಪಾರ್ಟಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಬೈಟ್ ಇದೆ. ಕಮಾನ್ ಬೈಟ್ ಪ್ಲೀಸ್. ಆರ್ ಅಶೋಕ್ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಬರಲಿಲ್ಲ, ಬೇರೆ ಮನೆಗೂ ಬಂದಿಲ್ಲ, ಇಲ್ಲಿ ಅಧಿವೇಶನಕ್ಕೂ ಬರ್ತಾ ಇಲ್ಲ ಅಂದ್ರೆ ಏನೋ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ, ಏನೋ ಒಳಜಗಳ ನಡೀತಾ ಇದೆ. ಅದರಿಂದ ಈ ಒಂದು ತಿಕ್ಕಾಟ ನಡೀತಾ ಇದೆ. ಒಂದು ರೀತಿ ಈ ಸರ್ಕಾರ ಪೂರ್ಣ ಪ್ರಮಾದದ ಸರ್ಕಾರ ಅಂತ ಅನ್ಸಲ್ಲ. ಒಂದ್ ಕಡೆ ಮಹಿಳೆಯರಿಲ್ಲ, ಒಂದ್ ಕಡೆ ಸಿದ್ದರಾಮಯ್ಯ ಇಲ್ಲ, ಒಂಥರ ಅತಂತ್ರದ